ಇಷ್ಟಪಟ್ಟವರು ನಿಮ್ಮಂತೆ ಆಗಬೇಕು. ಪ್ರೀತಿಸಿ ಏನಾದರೂ ದೂರ ಹೋಗಿದ್ರೆ ಅಥವಾ ಕಲಹಗಳಾಗಿದ್ದರೆ ಅಥವಾ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ನಿಮಗೆ ಮೋಸ ಆಗಿ ಅನ್ಯಾಯ ಏನಾದರೂ ಆಗಿದ್ದರೆ ಇವತ್ತು ವೀಕ್ಷಕರೇ ನಾನೊಂದು ಸರಳವಾದಂತಹ ಒಂದು ವಶೀಕರಣ ತಂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇದಕ್ಕೆ ಏನು ಮಾಡಬೇಕಾಗಿರೋಂಥದ್ದಲ್ಲ. ನೀವು ಮನೆಯಲ್ಲೇ ಕುಳಿತುಕೊಂಡು ನೀವು ನಿಮ್ಮಿಂದ ಬಿಟ್ಟು ಹೋಗಿರುವಂಥವರನ್ನು ಒಂದು ಸರಳವಾಗಿ ನಿಮ್ಮ ದಾರಿಗೆ ತರುವಂತಹ ಒಂದು ಸರಳ ಪರಿಹಾರ ಮಾರ್ಗ ಮನೆಯಲ್ಲೇ ಕುಳಿತುಕೊಂಡು ಮಾಡ್ಕೊಳ್ಬೋದು ವೀಕ್ಷಕರೇ. ಇದನ್ನು ನೋಡಿ ಯಾವ ರೀತಿ ಮಾಡ್ಬೋದಪ್ಪ ಈ ಒಂದು ತಂತ್ರ ಅಂದರೆ, ತುಂಬ ಇಷ್ಟಪಟ್ಟಿರ್ತೀರಿ, ಸಡನ್ನಾಗಿ ಬಿಟ್ಟು ಹೋಗ್ಬಿಟ್ಟಿರ್ತಾರೆ, ಫೋನ್ ಮಾಡಿದ್ರೆ ಫೋನ್ ಎತ್ತೋದಿಲ್ಲ, ಫೋನ್ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಬಿಡ್ತಾರೆ. ಫೋನು ಸಡನ್ನಾಗಿ ಏನಪ್ಪ ಇವನ ಕಾಟ ತುಂಬ ಆಗ್ಬಿಟ್ಟಿದೆ, ಕಿರಿಕಿರಿ ಆಗ್ಬಿಟ್ಟಿದೆ, ಇವನಿಂದ ನಾನು ಹೇಗಾದರೂ ಮಾಡಿ ದೂರ ಹೋಗ್ಬಿಡ್ಬೇಕು, ಇವನ ಕಣ್ಣಿಗೆ ನಾನು ಕಾಣಿಸ್ಬಾರ್ದು ಅಂತ ಹೇಳಿ ಈ ರೀತಿಯಾಗಿ ಸ್ವಲ್ಪ ಸಮಸ್ಯೆಗಳೇನಾದರೂ ನಿಮ್ಮ ಪ್ರೀತಿಯಲ್ಲಿ ಅಥವಾ ದಾಂಪತ್ಯದಲ್ಲಿ ಏನಾದರೂ ಆಗಿದ್ದರೆ ವೀಕ್ಷಕರೇ ಏನು ಮಾಡಬೇಡಿ. ನೋಡಿ ಅತ್ಯಂತ ಸರಳವಾದಂಥ ತಂತ್ರ. ಇದಕ್ಕೆ ನೀವು ₹1 ಖರ್ಚು ಮಾಡೋಂಥ ಅವಶ್ಯಕತೆಯೂ ಕೂಡ ಬರೋದಿಲ್ಲ. ನಿಮ್ಮ ಎಡಗೈ ಹಸ್ತದ ಮೇಲೆ, ಆಯಿತಾ, ನಿಮ್ಮ ಎಡಗೈ ಹಸ್ತದ ಮೇಲೆ ಇಲ್ಲಿ ನಾನು ಬರೆದಿರ್ತಕ್ಕಂತಹ ಈ ಸಂಖ್ಯೆ ಏನಿದೆ, ಈ ನಂಬರ್ ಏನಿದೆ 4040 ಅಂತ, ಆಯಿತಾ, 4040 ಅನ್ನೋಂತಹ ಈ ಅತ್ಯದ್ಭುತ ವಶೀಕರಣ ಚಮತ್ಕಾರಿ ನಂಬರನ್ನು ನಿಮ್ಮ ಎಡಗೈ ಮೇಲೆ ನೀವು ಇದನ್ನು ಬರ್ಕೊಳ್ಳಿ ವೀಕ್ಷಕರು ಮೊದಲಿಗೆ. ಆಯಿತಾ, ಬರ್ಕೊಂಡಾದಂಥ ನಂತರ ನಾನು ನಿಮಗೆ ಇಲ್ಲಿ ಒಂದು ಮಂತ್ರ ತೋರಿಸ್ತಾ ಇದ್ದೀನಿ ನೋಡಿ. ಮಾ ಪೀರ್ ದಸ್ತಗೀರ್ ಪಾದ ಮೈನ ಸಕಲ ಕಾರ್ಯಮ ವಶಂ, ಆಯಿತಾ, ಮಾಫೀರ್ ದಸ್ತಗೀರ್ ಪಾದ ಮೈನ ಸಕಲ ಕಾರ್ಯಮ ವಶಂ ಅನ್ನಂತಹ ಈ ಒಂದು ಸರಳವಾದಂತಹ ಒಂದು ಗುರುಮಂತ್ರ ಅಂತ ನಾವು ಹೇಳ್ತೀವಿ. ಗುರು ವಶೀಕರಣ ಮಂತ್ರ ಅಂತ ಹೇಳ್ತೀವಿ ನಾವು. ಇದು ಹಳೆಯ ಕಾಲದ ಮಂತ್ರ. ಇದು ಅತ್ಯಂತ ಪವರ್ಫುಲ್ಲು, ಅತ್ಯಂತ ಸ್ಟ್ರಾಂಗ್ ಆಗಿ ಇರುವಂತಹ ಒಂದು ಮಂತ್ರ ವೀಕ್ಷಕರೇ ಇದು. ಆಯಿತಾ, ದಯವಿಟ್ಟು ಇದನ್ನು ಕಡೆಗಣಿಸ್ಲಿಕ್ಕೆ ಹೋಗಬೇಡಿ, ಮತ್ತು ನಿರ್ಲಕ್ಷ್ಯನೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಆಯಿತಾ, ಇದನ್ನು ಮಾಡಿ ನೀವು ನೋಡಿ ಯಾವ ರೀತಿ ನಿಮಗೆ ಚಮತ್ಕಾರಿ ರೀತಿಯಲ್ಲಿ ನೀವು ಬಿಟ್ಟು ಹೋಗಿರೋಂಥವ್ರು ಬರ್ತಾರೆ, ಮತ್ತು ನಿಮ್ಮ ಪ್ರೀತಿ ಹೇಗೆ ಸಫಲ ಆಗುತ್ತೆ ಅನ್ನೋಂಥದ್ದನ್ನು ನಾನು ಬಾಯ್ಬಿಟ್ಟು ಹೇಳೋದಿಲ್ಲ, ಅದು ನಿಮಗೆ ಗೊತ್ತಾಗ್ತದೆ ವೀಕ್ಷಕರೇ. ಮೊದಲಿಗೆ ಎಡ ಹಸ್ತದ ಮೇಲ್ಭಾಗದಲ್ಲಿ ಇಲ್ಲಿ ನಾನು ತೋರಿಸ್ತಕ್ಕಂತಹ ನಂಬರನ್ನು 404040 ಅನ್ನೋಂಥದ್ದನ್ನು ಬರ್ಕೊಳ್ಳಿ. ಬರೆದಾದ ನಂತರ ನೀವು ನಾನು ಹೇಳ್ಕೊಟ್ಟ ಈ ಮಂತ್ರ ಮಾಫಿರ ದಸ್ತಗೀರ್ ಪಾದ ಮೈನ ಸಕಲ ಕಾರ್ಯಮಂ ವಶಂ ಅಂತ ಹೇಳಿ 18 ಬಾರಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯನ್ನು ನೀವು ಮನಸ್ಸಿನಲ್ಲಿ ನೀವು ನೆನೆಸ್ಕೊಳ್ತಾ ನೀವು ನಿಮ್ಮ ಎಡಗೈ ಹಸ್ತದ ಮೇಲೆ 18 ಬಾರಿ ಉಚ್ಚಾರಣೆಯನ್ನು ಮಾಡಿಬಿಟ್ಟು ನಿಮ್ಮ ಬಾಯಿಯಿಂದ 3 ಸತಿ ನೀವು ಉಫ್ 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 ಅಂತ ನೀವು ಸಂಪೂರ್ಣವಾಗಿ ಅದನ್ನು ಉಚ್ಚಾರಣೆ ಮಾಡಿ. ಆಯಿತಾ, ಮಂತ್ರ ಉಚ್ಚಾರಣೆ ಆದಮೇಲೆ 3 ಸತಿ ಉಫ್ ಅಂತ ಹೇಳಿ ಆ ಮಂತ್ರ ನಿಮ್ಮ ಎಡಗೈ ಹಸ್ತದ ಮೇಲೆ ನಂಬರ್ ಬರೆದಿರ್ತಕ್ಕಂಥ ಎಡಗೈ ಹಸ್ತದ ಮೇಲೆ ಮಂತ್ರ ಉಚ್ಚಾರಣೆ 18 ಬಾರಿ ಆದಮೇಲೆ ಉಫ್ 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 ಅಂತ 3 ಬಾರಿ ನೀವು ಅದನ್ನು ಹೇಳಿ ಸಾಕು. ನೀವು ನೋಡಿ ವೀಕ್ಷಕರೇ, ಇದು ಅತ್ಯಂತ ಚಮತ್ಕಾರಿಯಾದಂತಹ ಒಂದು ಕೆಲಸ ಮಾಡ್ತದೆ. ದಯವಿಟ್ಟು ಇದನ್ನು ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ತುಂಬ ಏನಾದರೂ ಪ್ರೀತಿಯಲ್ಲಿ ನೊಂದಿದ್ರೆ, ತುಂಬ ಸಾಕಷ್ಟು ಏನಾದರೂ ಪ್ರೀತಿಯಲ್ಲಿ ಹಿಂಸೆ ಆಗಿದ್ದರೆ ಅನುಭವಿಸಿ, ಏನಪ್ಪ ಎಲ್ಲ ಪ್ರಯತ್ನಗಳು ಏನೇನೋ ಪ್ರಯತ್ನಗಳು ಮಾಡಿ ಯಾವುದೂ ಕೂಡ ನಮ್ಮದು ಫಲ ಕೊಡ್ತಾ ಇಲ್ಲ ಅಂತ ಏನಾದರೂ ನೀವು ಬೇಜಾರಲ್ಲಿ ಕುಂತಿದ್ರೆ ಇದು ಒಂದು ನೀವು ಪ್ರಯತ್ನ ಮಾಡಿ ನೋಡಿ. ಖಂಡಿತವಾಗ್ಲೂ ಇದು ನಿಮಗೆ ಒಂದು ಅಚ್ಚರಿಯ ಒಂದು ಫಲಿತಾಂಶವನ್ನು ಕೊಡೋದ್ರಲ್ಲಿ ನಿಮಗೆ ಯಾವುದೇ ಥರದ್ದು ನಿಮಗೆ ಅನುಮಾನ ಬೇಡ. ಆಯಿತಾ, ಈ ತಂತ್ರವನ್ನು ನೀವು ಯಾವಾಗ ಮಾಡಬೇಕು, ಯಾವ ವೇಳೆಯಲ್ಲಿ ಮಾಡಬೇಕು ಅನ್ನೋಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಈ ತಂತ್ರವನ್ನು ನೀವು ಶುಕ್ರವಾರದ ದಿನ, ಆಯಿತಾ, ಶುಕ್ರವಾರದ ದಿನ ಬೆಳಗಿನ ಜಾವ 5 ಗಂಟೆ ಒಳಭಾಗದಲ್ಲಿ ಮಾಡಿ ವೀಕ್ಷಕರೇ. ಹಾಗೆ ಶುಕ್ರವಾರದ ದಿನ ಸಂಜೆ 6:30 ನಂತರ, ಅಂದರೆ ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚಿತವಾಗಿ ಮಾಡಿ, ಮತ್ತು ಸೂರ್ಯ ಅಸ್ತ ಆದ ನಂತರ, ಅದೇ ದಿನ ಸೂರ್ಯ ಅಸ್ತ ಆದ ನಂತರ 6:30 6:40 ನಂತರ ಮಾಡಿ ವೀಕ್ಷಕರೇ. ಈ ತಂತ್ರವನ್ನು ನೀವು ಮಾಡಿ ನೋಡಿ. ಖಂಡಿತವಾಗಲೂ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಬಳಿ ಬರೋದ್ರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ. ನಿಮ್ಮ ದಾಂಪತ್ಯದಲ್ಲಿ ಏನಾದರೂ ಕಲಹ ಇದ್ದಂಥವರು ಕೂಡ ಈ ಒಂದು ತಂತ್ರವನ್ನು ಮಾಡಿದ್ರೆ ಬಾಯಿ ಮುಚ್ಕೊಂಡು ಅವರು ನಿಮ್ಮ ಹತ್ರ ನೀವು ಮಾತು ಹೇಳೋದಂಗೆ ನೀವು ಕೇಳ್ಕೊಂಡು ಬಿದ್ದಿರ್ತಾರೆ ವೀಕ್ಷಕರು. ನೀವಿನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಹಂಚಿ ವೀಕ್ಷಕರೇ. ನಮಸ್ಕಾರ.